ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಇಷ್ಟು ದಿನ ಎಲ್ಲಿ ಕಾಣೆಯಾಗಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಪ್ರತಿ ಸರಿ ಹೇಳ್ತಾ ಇರ್ತೀನಿ. ತುಂಬ ಕೆಲಸ ಇತ್ತು, ಅದ್ರ ಜೊತೆಗೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಏನು ಇಷ್ಟೆಲ್ಲ ನೀವು ಬೆಳಗ್ಗೆ ಎದ್ದು ಎಷ್ಟು ಚೆನ್ನಾಗಿ ರೋಟೀನ್ ಇದೆ, ನಿಮಗೆ ಹೆಲ್ತ್ ಇಶ್ಯೂಸ್ ಆಗಿತ್ತಾ ಅಂತ ನೀವು ಯೋಚನೆ ಮಾಡ್ಬೋದು. ಮನುಷ್ಯ ಅಂದಮೇಲೆ ಎಲ್ರಿಗೂ ಒಂದೇ ರೀತಿ ಅಲ್ವಾ? ನಾವು ಏನೇ ಒಂದು ಹೆಲ್ತನ್ನ ಚೆನ್ನಾಗಿ ಇಟ್ಕೊಂಡಿದ್ರು ಕೂಡ ಒಂದೊಂದು ಸೀಸನಲ್ಲಿ ಕೆಲವೊಂದು ಶೀತ ಕೆಮ್ಮು ಜ್ವರ ಬರೋದು ಸಹಜ. ಸೊ ಆ ರೀತಿ ಆಗಿದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ವರ್ಕ್ ಲೋಡು ಕೂಡ ಜಾಸ್ತಿ ಇತ್ತು. ಹಾಗಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ನಾನು ಮೊದಲಿಗೆ ಸಾರಿ ಕೇಳ್ತೀನಿ. ನೆಕ್ಸ್ಟ್ ಟೈಮ್ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಒಂದು ಒಳ್ಳೆ ಉಪಯುಕ್ತವಾದಂತಹ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಯಾವತ್ತೂ 1 ಮಂತ್ 2 ಮಂತ್ಸ್ ಆಗಲಿ 15 ಡೇಸ್ಗಾಗಲಿ ವಿಡಿಯೋನ ಅಪ್ಲೋಡ್ ಮಾಡಲ್ಲ. ವೀಕ್ಲಿ ಒನ್ಸ್ ವಿಡಿಯೋನ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ನೋ ಡೌಟ್ಸ್, ವರಿ ಮಾಡ್ಕೊಳ್ಬೇಡಿ. ಆ್ಯಂಡ್ ಇವತ್ತು ಕೂಡ ನಿಮ್ಗೆಲ್ರಿಗೂ ಉಪಯುಕ್ತವಾದಂತಹ ಮಾಹಿತಿನ ತಗೊಂಡು ಬಂದಿದ್ದೀನಿ. ನಾನೊಂದು ವಿಡಿಯೋನ ಶಾರ್ಟ್ ವಿಡಿಯೋನ ಹಾಕಿದ್ದೆ. ಆ ಒಂದು ಶಾರ್ಟ್ ವಿಡಿಯೋ ನೋಡಿದವ್ರು ತುಂಬ ಜನ ಆ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರು. ಸೊ ಫಸ್ಟಿಗೆ ಯಾವ ವಿಡಿಯೋ ಅಂತ ಹೇಳ್ತೀನಿ. ಹಲವು ಮಕ್ಕಳ ತಾಯಿ ಅಂತ, ಎಷ್ಟೋ ವರ್ಷಗಳಿಂದ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತಹ ಪವರ್ಫುಲ್ ದೇವಸ್ಥಾನ ಅದು ಅಂತಾನು ಕೂಡ ನಾನು ಹೇಳಿದ್ದೆ. ಸೊ ಆ ದೇವಸ್ಥಾನದ ಬಗ್ಗೆ ತುಂಬ ಡೀಟೇಲ್ಸ್ನ ಕಮೆಂಟಲ್ಲಿ ಕೇಳಿದ್ರಿ. ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಹೇರ್ ಕೇರ್ ವಿಡಿಯೋಗೆ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ರಿಗೂ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ. ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಹೇರ್ ಕೇರ್ ವಿಡಿಯೋ ಮಾಡೋದಕ್ಕೆ? ಹೇರ್ ಕೇರ್ ವಿಡಿಯೋ ಮೊದಲು ಮಾಡಬೇಕಲ್ವಾ ಅಂತ ಕೆಲವ್ರು ಬೈಕೊಳ್ತಾ ಇರ್ತೀರಾ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕಷ್ಟು ತಡ ಮಾಡಿದೆ ಅಂತ. ಆ್ಯಂಡ್ ಡೆಫಿನೆಟ್ಲಿ ಆದಷ್ಟು ಬೇಗ ಹೇರ್ ಕೇರ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ನೋ ಡೌಟ್ಸ್, ಓಕೆನಾ? ಹೀಗೆ ಮಾಡ್ತೀನಿ ಅಂತ ಮಾಡೋದೇ ಇಲ್ವೇನೋ ಅಂತ ನೀವು ಅನ್ಕೊಳ್ಬೇಡಿ. ಆ್ಯಂಡ್ ಎಸ್, ಹಲವು ಮಕ್ಕಳ ತಾಯಿ ದೇವಸ್ಥಾನ ನಾವು ಕುಂದಾಪುರಕ್ಕೆ ಹೋದಾಗ ಭೇಟಿ ನೀಡಿದಂತಹ ದೇವಸ್ಥಾನ. ಅದರ ಪವರ್ಫುಲ್ ದೇವಸ್ಥಾನ ಅಂತ ಆ ಸನ್ನಿಧಿಗೆ ಹೋದಾಗ್ಲೇ ಗೊತ್ತಾಗೋದು ಎಲ್ರಿಗೂ. ಸೊ ಅದರ ಎಕ್ಸ್ಪೀರಿಯನ್ಸ್ ನನಗೆ ಆಗದೆ ಇರ್ಬೋದು, ಬಟ್ ತುಂಬ ಜನರ ಬಾಯಲ್ಲಿ ನಾನು ಕೇಳಿದ್ದೀನಿ. ಹಾಗೆ ನನ್ನ ಶಾರ್ಟ್ ವಿಡಿಯೋ ಆಗಿದಾಗಲೂ ಕೂಡ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ. ನಮಗೂ ಕೂಡ 6 ವರ್ಷದಿಂದ ಮಕ್ಕಳಿರಲಿಲ್ಲ, ಆ ದೇವಸ್ಥಾನಕ್ಕೆ ಹೋದ್ಮೇಲೆ ನಮಗೆ ಟ್ವಿನ್ಸ್ ಮಕ್ಕಳಾಗಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ನನಗೂ ಕೂಡ ಆಶ್ಚರ್ಯ ಆಯಿತು. ಯಾಕೆಂದರೆ ನಾನಲ್ಲಿ ದೇವಸ್ಥಾನದಲ್ಲಿ ಕೇಳಿದ್ದೆ. ಅದು ಬಿಟ್ಟರೆ ನಂಗೆ ಕಮೆಂಟಲ್ಲೇ ಗೊತ್ತಾಗಿದ್ದು ಎಷ್ಟೊಂದು ಜನ ಇದ್ರ ಬಗ್ಗೆ ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗಿನ ಜನರೇಷನ್ ಅಲ್ಲಿ ಮಕ್ಕಳು ಆಗೋದು ತುಂಬಾ ಕಮ್ಮಿ, ಮಕ್ಕಳಾಗೋದು ತುಂಬಾ ಕಷ್ಟ ಆಗಿದೆ. IVF ಮಾಡ್ಕೊಳ್ತಾರೆ ಮಕ್ಕಳಾಗದೆ ಇರೋದಕ್ಕೆ. ಹಾಗೆ ಇನ್ನೇನೇನೋ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತ ನಾವು ಕೇಳಿದೀವಿ. ಸೊ ಅಲ್ವಾ? ಸೊ ಆ ಥರ ಇದ್ದಾಗ ನಮ್ಮ ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ರೋಟೀನ್ ಚೆನ್ನಾಗಿರ್ಬೇಕು. ಪ್ರತಿನಿತ್ಯದ ನಮ್ಮ ಚಟುವಟಿಕೆಗಳು, ಪ್ರತಿನಿತ್ಯ ನಮ್ಮ ಜೀವನ ಶೈಲಿ ತುಂಬ ಚೆನ್ನಾಗಿರ್ಬೇಕು. ಅದನ್ನ ಬಿಟ್ಟು ನಾವು ನಮ್ಮ ಲೈಫ್ ಸ್ಟೈಲೇ ಚೆನ್ನಾಗಿಲ್ದಲೆ ನಾವು ಎಲ್ಲ ದೇವ್ರು ನೋಡ್ಕೊಳ್ತಾನೆ ಅನ್ನೋದು ತುಂಬ ತಪ್ಪಾಗುತ್ತೆ. ಇದರಲ್ಲಿ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇಬ್ಬರು ಕೂಡ ಅವರ ಇಬ್ಬರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರ್ಬೇಕು. ಒಳ್ಳೆಯ ಆಹಾರ ಪದ್ಧತಿ ಇರಬೇಕು. ಆಗ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಮಕ್ಕಳು ನಿಮಗೆ ಆಗೇ ಆಗುತ್ತೆ. ಅದರ ಜೊತೆಗೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಈಗ ದೇವಸ್ಥಾನದ ಫುಲ್ ಡೀಟೇಲ್ಸ್ ಕೊಡ್ತೀನಿ, ನೋಡ್ಕೊಂಬರೋಣ ಬನ್ನಿ. ರೇಣು
ರೇ ನೋ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರಿ ದನ ಉದನಿ ದನಿ ದನ ದಿರಿ ದನ ದನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ತನದೀಂ ದನ ತದೀಂ ದನ. ಶ್ರೀ ಕ್ಷೇತ್ರ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ ಕೋಟೆ ದೇವಸ್ಥಾನದ ಒಂದು ವಿಶೇಷವಾದಂಥ ಶಕ್ತಿ ದೇವತೆ ಸ್ಥಳದ ಮಹಿಮೆ. ಈ ಸ್ಥಳದ ಮಹಿಮೆ ಅಂತಂದರೆ ಭಾಳ ವಿಶೇಷವಾದಂಥದ್ದು. ಹಲವು ಮಕ್ಕಳ ತಾಯಿ ಅಂತೇಳಿ ಈ ಸ್ಥಳದ ಹೆಸರು. ಇದು ಉಡುಪಿ ಜಿಲ್ಲೆ ಕೋಟೆ ಎಂಬ ವಿಶೇಷವಾದಂಥ ಬಿಯಾರ ಗ್ರಾಮದ ಸಮೀಪದಲ್ಲಿ ಬರ್ತದೆ. ಈ ಸ್ಥಳದಲ್ಲಿ ವಿಶೇಷವಾಗಿ ತಾಯಿ ಸಂಘದಲ್ಲಿ ನಡೆಯುವಂಥ ವಿಶೇಷವಾದ ಸೇವೆ ಸಂತಾನ ಭಾಗ್ಯ. ಮದುವೆಯಾಗಿ 1 ವರ್ಷದಿಂದ 20-25 ವರ್ಷಗಳ ತನಕ ದಾಂಪತ್ಯ ಜೀವನದಲ್ಲಿ ಸಂತಾನ ಭಾಗ್ಯ ಇಲ್ಲದಂಥ ದಂಪತಿಗಳು ಕ್ಷೇತ್ರದಲ್ಲಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅವಳನ್ನು ವಂಚಿಕೊಂಡು ಅದೇ ರೀತಿಯಲ್ಲಿ ಮಾಡಿದಂಥ ಎಣ್ಣೆ ಅರ್ಚನೆ ಹೊಳಿ ಸೇವೆ ಎಲ್ಲ ಸೇವೆಗಳಿಂದ ಸಂತೃಪ್ತರಾದಂಥ ಹಲವು ಮಕ್ಕಳ ತಾಯಿ ಒಂದೇ ವರ್ಷದ ಅವಧಿಯಲ್ಲಿ ಸಂತಾನ ಭಾಗ್ಯ ಕೊಡಲಿಕ್ಕೆ ಕೊಡ್ತಾರೆ. ಅದು ಸಂವಿಧಾನದ ಶಕ್ತಿ. ಅದೇ ರೀತಿಯಲ್ಲಿ ಆ ಭಕ್ತಾದಿಗಳು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅಮ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಸ್ಥಳ ಮಹಿಮೆ ಇಷ್ಟೇ. ಈ ಸ್ಥಳದಲ್ಲಿ ಹಿಂದೆ ಕುಂಭಮುಖಿ ಎಂಬ ಮಹಾತಾಯಿಗೆ ಒಲಿದಂಥ ಹಲವು ಮಕ್ಕಳ ತಾಯಿ ರಾವಣನ ಬಂದು ಕರಾಸುರನ ಪತ್ನಿ ಕುಂಭಮುಖಿ ಸನ್ನಿಧಾನದಲ್ಲಿ ಹಿಂದೆ ದಟ್ಟವಾದ ಕಾನನದಲ್ಲಿ ಅವಳು ತಪಸ್ಸಿ ಕುಂತಿರ್ತಾಳೆ. ಅವಳಿಗೆ ಮಕ್ಕಳಿರುವುದಿಲ್ಲ. ಮಕ್ಕಳಿಲ್ಲದಾಗ ತಾಯಿ ಸನ್ನಿಧಾನದಲ್ಲಿ ಪ್ರಾರ್ಥನೆ ಇಡ್ತಾಳೆ, ನನಗೆ ಮಕ್ಕಳಿಲ್ಲ ತಾಯಿ, ಸಂತಾನ ಭಾಗ್ಯ ಕೊಡಬೇಕಂತೇಳಿ. ಆ ದೇವಿ ಅವಳ ವರಕ್ಕೆ ಮೆಚ್ಚಿ ಈ ಸನ್ನಿಧಾನದಲ್ಲಿ ಅಧ್ಯಕ್ಷರಾದಾಗ ಹೇಳ್ತಾಳೆ, ತಾಯಿ ಇವಳಿಗೆ ಮರೆ ಆಗ್ತದೆ ಅಂತ ಅವಳಿಗೆ ಕೊಡುವಂಥ ವರವನ್ನು ತಾಯಿ ನಿನಗೆ ಆಗಲಿ, ಅಮೃತೇಶ್ವರಮ್ಮ ಪ್ರತ್ಯಕ್ಷರಾದಾಗ ಅವಳಿಗೆ ಕೇಳ್ಕೊಳ್ತಾಳೆ, ತಾಯಿ ನಿನಗೆ ಹಲವು ಮಕ್ಕಳಾಗಲಿ. ತಥಾಸ್ತಂದ ಮಹಾದೇವಿ ಆ ದೇವಿ ಅದನ್ನು ಮನ್ನಿಸಿ ಮುಂದೆ ಈ ನಂತರದ ಗೋಚರ ಆಗ್ತದೆ ಕುಂಭಮುಖಿಗೆ. ನಾನು ಇಷ್ಟು ವರ್ಷದ ತಪಸ್ಸನ್ನು ಆಚರಿಸಿ ಈ ಸ್ಥಳದಲ್ಲಿ ನನಗೆ ಬೇಕಿರುವಂಥ ವರವನ್ನು ದೇವಿಗೆ ಕೇಳಿಕೊಂಡೆ, ಅಲ್ಲಿ ತಾಯಿ ಈ ಥರ ಮಾಡಿದ್ರು, ನನ್ನನ್ನು ಮರೆಸಿದ್ರು ಅಂತೇಳಿ. ಆಗ ಅಮೃತೇಶ್ವರಮ್ಮನವ್ರು ಹೇಳ್ತಾರೆ, ನನ್ನ ಸನ್ನಿಧಾನಕ್ಕೆ ಈ ಮುಂದೆ ಯಾರು ಭಕ್ತಾದಿಗಳು ಸಂತಾನ ಇಲ್ಲ ಅಂತೇಳಿ ಬರ್ತಾರೆ ಅವರಿಗೆ ಆ ಸಂತಾನವನ್ನು ನಾನು ಇನ್ನೊಂದು ರೂಪದಲ್ಲಿ ಕೊಡ್ತೇನೆ. ನನ್ನ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೇನೆ ಅನುಗ್ರಹದಲ್ಲಿ ಸತಾಸ್ತಂತಾಳೆ. ಆಗ ಅದರಿಂದ ಇಂದಿನವರೆಗೂ ಈ ಸ್ಥಳದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಶ್ರದ್ಧಾ ಭಕ್ತತಾಯಿ ಅವರ ಸನ್ನಿಧಾನದಲ್ಲಿ ಪ್ರಥಮವಾಗಿ ಎಣ್ಣೆ ಅರ್ಚನೆ ಹುರುಳಿ ಸೇವೆ, ವಿಶೇಷವಾದಂಥ ಸೇವೆ. ಯಾವ ಭಕ್ತಾದಿಗಳು ಈ ಸನ್ನಿಧಾನಕ್ಕೆ ಒಂದು ವಿಶೇಷವಾಗಿ ಆ ತಾಯಿ ಸನ್ನಿಧಾನದಲ್ಲಿ ಸೇವೆ ಮಾಡಿ ಪ್ರಾರ್ಥನೆ ಮಾಡಿ ಅರ್ಚಕರು ಕೊಡುವಂಥ ಮೂಲ ಪ್ರಸಾದವನ್ನು ಅವರ ಹೇಳಿದ ಪ್ರಕಾರದಲ್ಲಿ ಪಡಿತಾರೆ. ಅವರಿಗೆ ಒಂದೇ ವರ್ಷದ ಅವಧಿಯಲ್ಲಿ ಮಹಾತಾಯಿ ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಂತ ಮಗುವನ್ನು ತಂದು ಕ್ಷೇತ್ರಕ್ಕೆ ತೋರಿಸಿ ವಿಶೇಷವಾದಂಥ ಸೇವೆ ಕೊಡೋ ಭಾಗ್ಯವನ್ನು ಅವರ ಭಾಗದಲ್ಲಿ ಕೊಟ್ಟಿದ್ದಾಳೆ, ಇದುವರೆಗೂ ಕೊಡ್ತಾ ಇದ್ದಾಳೆ. ಅದೇ ರೀತಿ ಅದಕ್ಕೆ ವಿಶೇಷವಾದಂಥ ಪೂರಕವಾಗಿ ಆ ಭಕ್ತಾದಿಗಳಿಗೆ ಕೊಡುವಂಥ ಸಂತಾನವನ್ನು ಈ ಸನ್ನಿಧಾನದಲ್ಲಿ ಲಿಂಗ ರೂಪದಲ್ಲಿ ಉದ್ಭವವಾಗಿ ತೋರಿಸ್ತಾ ಇದ್ದಾಳೆ. ಅದಕ್ಕೆ ಹಲವು ಮಕ್ಕಳ ತಾಯಿ ಅಂತೇಳಿ ಹೆಸರು. ಪ್ರತಿ 3 ವರ್ಷಕ್ಕೆ ಭೂಮಿಯಿಂದ ಹೊಡೆದು ಬರುವಂಥ ಆ ಹಲವು ಮಕ್ಕಳು, ಇದು ಸ್ಥಳದ ಮಹಿಮೆ, ವಿಶೇಷವಾದಂಥ ಶಕ್ತಿ ದೇವತೆ. ಅದೇ ರೀತಿಯಲ್ಲಿ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಜಾತಕದಲ್ಲಿ ಏನಾದರೂ ದೋಷಗಳಿದ್ರು ಸಂಬಂಧ ಬರುವುದು ಹೋಗುವುದು ಈ ಥರದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಈ ಶಕ್ತಿ ದೇವತೆ ಸನ್ನಿಧಾನದಲ್ಲಿ ಬಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಣ್ಣೆಯನ್ನು ಹಚ್ಚಿ ಹುರುಳಿಕಾಳನ್ನು ಹಾಕಿ ವಿಶೇಷವಾಗಿ ಆ ಪ್ರಾರ್ಥನೆ ಭಟ್ರು ಹೇಳಿದ ಪ್ರಕಾರ ಅರ್ಚಕರು ಏನು ಹೇಳ್ತಾರೆ ಅದೇ ಪ್ರಕಾರವಾಗಿ ಆ ಪ್ರಸಾದ ಪಡದಲ್ಲಿ 6 ತಿಂಗಳ ಅವಧಿಯಲ್ಲಿ ದಂಪತಿಗಳಾಗಿ ಬರುವಂಥದ್ದು, ಉದ್ಯೋಗ ಕ್ಷೇತ್ರದಲ್ಲಿ ಅನುಗ್ರಹ ಆಗುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಅನುಗ್ರಹ ಆಗುವಂಥದ್ದು ಎಲ್ಲವನ್ನ ಶಕ್ತಿ ದೇವತೆ ಹಲವು ಮಕ್ಕಳ ತಾಯಿ ಅಮೃತೇಶ್ವರಮ್ಮ ಇದುವರೆಗೂ ಅನುಗ್ರಹ ಇಟ್ಟಿದ್ದಾಳೆ. ಇದು ಮುಂದೆ ಕೂಡ ರಕ್ಷಣೆ ಇಟ್ಟಿದ್ದಾಳೆ, ಅನುಗ್ರಹ ಮಾಡ್ತಾಳೆ. ಅದೇ ರೀತಿಯಲ್ಲಿ ಈ ಸ್ಥಳದಲ್ಲಿ ನವರಾತ್ರಿಯಲ್ಲೂ ಕೂಡ 10 ದಿವಸ ವಿಶೇಷವಾಗಿ ಹೋಮ ಹವನಗಳೆಲ್ಲ ನಡೀತಾರೆ. ಚಂಡಿಕಾ ಹೋಮ, ಪಾರಾಯಣ, ಅನ್ನದಾನ, ವಸ್ತ್ರದಾನ ಎಲ್ಲ ನಡೀತದೆ. ಇದು ಸ್ಥಳದ ವಿಶೇಷ. ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಸನ್ನಿಧಾನದಲ್ಲಿ ನವರಾತ್ರಿ ವಿಶೇಷವಾಗಿ ಬಂದು ಸನ್ನಿಧಾನದಲ್ಲಿ ಅವರವರ ಹರಕೆಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಥಳದ ವಿಶೇಷ. ಹಲವು ಮಕ್ಕಳ ತಾಯಿ ಸನ್ನಿಧಾನದಲ್ಲಿ ಎಣ್ಣೆ ಅರ್ಚನೆ ಎಷ್ಟು ವಿಶೇಷವೋ ಅದೇ ರೀತಿಯಲ್ಲಿ ಹುರುಳಿ ಸೇವೆ ಕೂಡ ಭಾಳ ವಿಶೇಷವಾದಂಥ ಸೇವೆ. ಇದು ಹುರುಳಿ ಅಂತೇಳಿ ಈ ಸನ್ನಿಧಾನದಲ್ಲಿ ಅಮ್ಮನವರ ಹಲವು ಮಕ್ಕಳಿಗೆ ಅರ್ಪಣೆ ಮಾಡುವಂಥದ್ದು ಒಂದು ವಿಶೇಷವಾದ ಸೇವೆ. ಇದು ಆರೋಗ್ಯ ದೃಷ್ಟಿಯಲ್ಲಿ
ಸಂತಾನ ಭಾಗ್ಯದಲ್ಲಿ ದಂಪತಿಗಳಿಗೆ ಆರೋಗ್ಯ ಸಮಸ್ಯೆ ಇರ್ತದೆ. ಆ ಆರೋಗ್ಯ ಸಮಸ್ಯೆಗೆ ವಿಶೇಷವಾಗಿ ಮಾಡುವಂಥ ಸೇವೆ. ಆರೋಗ್ಯದಲ್ಲಿ ಹೆಣ್ಣಲ್ಲಾಗಲಿ ಗಂಡಲ್ಲಾಗಲಿ ಏನೇ ಸಮಸ್ಯೆ ಇದ್ರೂ ದಾಂಪತ್ಯ ಜೀವನದಲ್ಲಿ ಈ ಮೂಲಕ ಹಲವು ಮಕ್ಕಳ ತಾಯಿ ಸನ್ನಿಧಾನಕ್ಕೆ ಈ ಕಾಳನ್ನು ಹಾಕುವ ಮೂಲಕ ತಾಯಿ ಅವರಲ್ಲಿರುವಂಥ ದಾಂಪತ್ಯ ಜೀವನದ ಎಲ್ಲ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಅನುಗ್ರಹ ಇರ್ತಾರೆ. ಅದೇ ರೀತಿ ಮತ್ತು ಮೈಯೆಲ್ಲ ಕಲೆಗಳು, ಅಮ್ಮ, ಚಿಕನ್ ಪಾಕ್ಸ್, ಗಂಟು ಬೇನೆ, ದೇಹದಲ್ಲಿ ಏನೇ ಬೇನೆ ಇದ್ರೂ ಕೂಡ ಎಲ್ಲದಕ್ಕೂ ಹಲವು ಮಕ್ಕಳ ತಾಯಿ ಸನ್ನಿಧಾನದಲ್ಲಿ ಎಣ್ಣೆಯನ್ನು ಹಚ್ಚಿ ಕಾಳನ್ನು ಹಾಕಿದರೆ ವಿಶೇಷವಾಗಿ ಅವರ ಭಾಗದಲ್ಲಿ ಶಕ್ತಿಯನ್ನು ಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಸ್ಥಳಕ್ಕೆ ಬಂದು ಅವರಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಎಲ್ಲರಿಗೂ ವಿಶೇಷವಾಗಿ ಸನ್ನಿಧಾನದಲ್ಲಿ ಎಣ್ಣೆ ಅರ್ಚನೆ ಹುರುಳಿ ಸೇವೆ ಅಂತ ಭಾಳ ವಿಶೇಷವಾಗಿ ನಾವು ಸೇವೆ ಮಾಡ್ತೇವೆ ಬಂದಂಥ ಭಕ್ತಾದಿಗಳಿಗೆ ಪ್ರಥಮದಲ್ಲಿ. ನಂತರದಲ್ಲಿ ಮಹಾಪೂಜೆ ಮಾಡಿ ಒಳಗಡೆ ದೇವರ ಮೂಲ ಪ್ರಸಾದ ಕೊಟ್ಟು ಆ ವಿಶೇಷವಾದಂಥ ಎಲ್ಲ ಇದನ್ನು ಹೇಳ್ತೇವೆ. ಅದೇ ರೀತಿಯಲ್ಲಿ ಪ್ರಸಾದವನ್ನು ಪಡಿಬೇಕು, ಸನ್ನಿಧಾನದಲ್ಲಿ ಅನುಗ್ರಹ ಆಗ್ತದೆ. ಸ್ಥಳಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲರೂ ಹಲವು ಮಕ್ಕಳ ತಾಯಿ ಸರ್ವ ರೀತಿಯಲ್ಲೂ ಅನುಗ್ರಹ ಮಾಡಬೇಕು. ಮತ್ತು ಕ್ಷೇತ್ರ ದೇವತೆಗಳಾದಂಥ ಅಮೃತೇಶ್ವರಿ, ಮಾರಿಯಮ್ಮ, ರಕ್ತೇಶ್ವರಿ ಪರಿವಾರ ದೇವತೆಗಳೆಲ್ಲರೂ ಬರುವಂಥ ಭಕ್ತಾದಿಗಳಿಗೆ ಸರ್ವ ರೀತಿಯಲ್ಲಿ ಅವರವರ ಅಷ್ಟೋತ್ತರಗಳನ್ನು ನೆರವೇರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ವಂದನೆಗಳು. ಹಲವು ಮಕ್ಕಳ ತಾಯಿ ದೇವಸ್ಥಾನದ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ. ಹಾಗೆ ವಿಡಿಯೋ ಕೊನೆಯಲ್ಲೂ ಕೂಡ ಇದೇ ಡೀಟೇಲ್ಸ್ನ ಇನ್ನೊಂದು ಸಾರಿ ಶೇರ್ ಮಾಡಿರ್ತೀನಿ. ಯಾಕೆ ಅಂತಂದರೆ ತುಂಬ ಜನ ನನಗೆ ಶಾರ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿರೋದ್ರಿಂದ ನಾನು ಎರಡೆರಡು ಬಾರಿ ಅದನ್ನು ಮೆನ್ಷನ್ ಮಾಡಿ ಹಾಕಿರ್ತೀನಿ. ನೀವೆಲ್ಲೂ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಕೊನೆಯಲ್ಲಿ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ನಾನು ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ. ಅದನ್ನು ಕೂಡ ನೀವು ಇಂಪಾರ್ಟೆಂಟಾಗಿ ತೊಗೊಳ್ಬೇಕಾಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ರಾಗಿ ಮಾಲ್ಟನ್ನು ನಾನು ಮಾಡ್ತಾ ಇದ್ದೀನಿ, ಅದು ಗೊತ್ತೇ ಇದೆ ನಿಮಗೆ. ಸೊ ಎಷ್ಟೊಂದು ಜನ ನಮ್ಮ ಹತ್ರ ಡಾಕ್ಟರ್ಸ್ ಕೂಡ ಮಾಲ್ಟನ್ನು ತೊಗೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ತುಂಬ ಸರಿ ಹೇಳಿದ್ದೀನಿ ಆ್ಯಂಡ್ ಅದರ ರಿವ್ಯೂಸ್ ಕೂಡ ನಾನು ತೋರಿಸಿದ್ದೀನಿ. ಹಾಗೆ ನಮ್ಮ ಮಾಲ್ಟ್ ರಿವ್ಯೂ ಕೂಡ ನೀವು ಇಲ್ಲಿ ನೋಡ್ಬೋದು. ಹಲವು ಮಕ್ಕಳ ತಾಯಿ ಬಗ್ಗೆ ಇವರು ಕೂಡ ಮೆನ್ಷನ್ ಮಾಡಿದ್ದಾರೆ. ರೀಸೆಂಟ್ಲಿ ಲಾಸ್ಟ್ ಮಂತ್ ಇದು ರಿವ್ಯೂ ಇರೋದು ನೀವು ಚೆಕ್ ಮಾಡ್ಬೋದು. ಇವರಿಗೆ 4 ಇಯರ್ಸಿಂದ ಮಕ್ಕಳಿರ್ಲಿಲ್ವಂತೆ. ನೀವು ಅದನ್ನು ಡೀಟೇಲ್ ಆಗಿ ಪಾಸ್ ಮಾಡಿ ಈ ರಿವ್ಯೂಗಳನ್ನ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಷ್ಟೋ ಜನ PCOD ಪ್ರಾಬ್ಲಮ್ ಆ್ಯಂಡ್ಗೆ ಮಿಲ್ಕ್ ಇನ್ಕ್ರೀಸ್ ಆಗ್ತಿರಲಿಲ್ಲ, ಬೇಬಿ ಆದಮೇಲೆ ಮಿಲ್ಕ್ ಇನ್ಕ್ರೀಸ್ ಆಗಿದೆ ಅಂತಲೂ ಕೂಡ ಇದು ಮಾಡಿದ್ದಾರೆ. ಹಾಗೆ ಹೇರ್ ಫಾಲ್ ಆಗ್ತಾಯಿತ್ತು, ಅದು ಕೂಡ ಕಂಟ್ರೋಲ್ ಆಗಿದೆ. ಆ್ಯಕ್ನಿ ಇತ್ತು, ಅದು ಕೂಡ ಕಂಟ್ರೋಲ್ ಆಗಿದೆ ಅಂತ ಈ ಪ್ರತಿಯೊಂದು ರಿವ್ಯೂವಲ್ಲೂ ನೀವು ಪಾಸ್ ಮಾಡಿ ನೋಡಿದ್ರೆ ಈ ರಿವ್ಯೂ ನಿಮಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ಮಾಲ್ಟ್ ತೊಗೊಂಡಿರೋರು ಹಾಕಿರೋದು. ಎಷ್ಟೋ ಜನಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಜೊತೆಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಇದೆಲ್ಲದು ನಮ್ಮ ಮಾಲ್ಟಿಂದ ಕಡಿಮೆ ಆಗಿದೆ. ಮಾಲ್ಟ್ ಅಂತ ಏನಕ್ಕೆ, ಇದರಲ್ಲಿ ಯಾವುದೇ ರೀತಿಯಾದ ಮ್ಯಾಜಿಕ್ ಅಂತ ಏನೂ ಇಲ್ಲ. ಇದರಲ್ಲಿ ಏನಿದೆ, ಎಲ್ಲಾ ತರದ ಕಾಳುಗಳಿದೆ. ಟೋಟಲ್ ಆಗಿ ನಾವು ರಾಗಿನೂ ಇನ್ಕ್ಲೂಡ್ ಆಗಿ 40 ಇಂಗ್ರೀಡಿಯೆಂಟ್ ಅಂತ ಹೇಳಿದ್ವಿ. 30+ ಅಂದ್ರೆ 40 ಇಂಗ್ರೀಡಿಯೆಂಟ್ ಇದೆ. ಆ 40 ಇಂಗ್ರೀಡಿಯೆಂಟ್ ಅಲ್ಲಿ ಪ್ರತಿಯೊಂದು ಕಾಳಲ್ಲೂ ಒಂದೊಂದು ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಎಲ್ಲಾ ಕಾಳುಗಳಿಂದ ಮಾಡಿರುವಂತಹ ಮಾಲ್ಟನ್ನ ತಗೊಂಡಾಗ, ಪ್ರತಿನಿತ್ಯ ನೀವು ತಗೊಂಡಾಗ ನಿಮ್ಮ ಹೆಲ್ತ್ ಅಲ್ಲಿ ಪ್ರೋಟೀನ್ ಆಡ್ ಆನ್ ಆಗಿ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಮಾಲ್ಟನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಡೆಲಿವರಿ ಆದ್ಮೇಲೂ ಕೂಡ ಮಾಲ್ಟನ್ನ ತಗೋಬಹುದು. ಮಿಲ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂಡ್ ಮುಂಚೆ ಪ್ರೆಗ್ನೆನ್ಸಿ ಆಗಿ 4 ಮಂತ್ಸ್ ಆದ್ಮೇಲೂ ಕೂಡ ನೀವು ಮಾಲ್ಟನ್ನ ತಗೊಳ್ಬಹುದು. ನಿಮ್ಮ ಮಗುವಿನ ಬೆಳವಣಿಗೆ ಆಗಿರ್ಬೋದು, ನಿಮ್ಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರುತ್ತೆ. ಸೊ ಹಾಗಾಗಿ ಈ ತರ ಪೌಷ್ಟಿಕಾಂಶ, ಪ್ರೋಟೀನ್ ಇರುವಂತ ಆಹಾರಗಳನ್ನ ತಗೊಳ್ಳಿ, ರೂಢಿ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ದಿನನಿತ್ಯ ಲೈಫಲ್ಲಿ ಪೌಷ್ಟಿಕಾಂಶ ಆಹಾರ ಹಾಗೆ ಪ್ರೋಟೀನ್ ಯುಕ್ತ ಆಹಾರಗಳನ್ನ ತಗೊಳ್ಳಿ. ಅದ್ರ ಜೊತೆ ದೇವರ ಮೇಲೆ ನಂಬಿಕೆನೂ ಇಡಿ. ಆಗ ನಿಮ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೇದಾಗೇ ಆಗುತ್ತೆ. ಅದು ಯಾವುದೇ ರೀತಿಯಾಗಿ ಇರ್ಬೋದು. ನಮ್ಗೆ ಮಕ್ಕಳೇ ಆಗಿಲ್ಲ, ಎಷ್ಟೊಂದು ವರ್ಷ ಆಯ್ತು ಅಂತ ಒಂದು ಒಳ್ಳೆಯ ಆಹಾರ ಪದ್ಧತಿ, ಒಂದು ಒಳ್ಳೆಯ ಜೀವನ ಶೈಲಿ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯ ಮಕ್ಕಳು ಆಗೇ ಆಗುತ್ತೆ. ಹಾಗೆ ಈ ತರದ ಒಂದು ಒಳ್ಳೆಯ ದೇವಸ್ಥಾನಗಳಿಗೆ ಭೇಟಿ ನೀಡಿ, ನಿಮಗೂ ಕೂಡ ಅದರಿಂದ ಒಂದು ಪಾಸಿಟಿವ್ ಎನರ್ಜಿ ಸಿಗಬಹುದು, ಒಳ್ಳೇದಾಗಬಹುದು. ಸೊ ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರಿ, ಹಾಗಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಜನ ಎಷ್ಟೊಂದು ಕಮೆಂಟ್ ಮಾಡಿದ್ರ ನನ್ನ ಮೇಕಪ್ ಕಿಟ್ ಬಗ್ಗೆ ಅಂಡ್ ನನ್ನ ಹೇರ್ ಕೇರ್ ಬಗ್ಗೆ. ಇವೆರಡೂ ನನಗೆ ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅನ್ಬೋದು.
ಸೊ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.